ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಉದ್ದು ಮರಿ ಊಟ ಮಾಡ್ತಿದ್ದಾಳೆ ನೋಡ್ರಿ. ಇವಾಗ ಊರಿಂದ ಬಂದ್ಲಿ, ಇವಾಗ ಕಾಟ ಕೊಡಕಂತಾನೆ ಬಂದ್ಬಿಡ್ತಾಳ. ಅಲ್ಲಮ್ಮ, ಅಲ್ಲ ಊರಾಗ ಇರ್ಬೇಕಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾನೇನು ಕುರ್ತೀಸ್ ಸೆಲ್ ಮಾಡಿದೆ ನೋಡಿ, 2 ಕುರ್ತಿ ಸೆಲ್ ಮಾಡಿದೆ ಅಂತ ಇನ್ನಿನ ವಿಡಿಯೋದಲ್ಲೇ ಹಾಕಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡಿರಿ. ಅದನ್ನು ಒಬ್ಬರು ಆರ್ಡ್ರ್ ಮಾಡಿದ್ರು, ಒಬ್ಬರೇ ಈ 2 ಆರ್ಡ್ರ್ ಮಾಡಿದ್ರು. ನಾನು ಆಯ್ತಂತಂದು ಪ್ಯಾಕ್ ಮಾಡಿ ಎಲ್ಲ ಸುಮ್ಮನೆರಮ್ಮ ಪ್ಯಾಕ್ ಮಾಡಿ, ನಾನೇನು ಅಂದ್ಕೊಂಡೆ ಪೋಸ್ಟ್ ಆಫೀಸಿಗೆ ಹೋದರೆ ಕಡಿಮೆ ಇರುತ್ತೆ ಚಾರ್ಜಸ್ ಅಂತಂದು ಪೋಸ್ಟ್ ಆಫೀಸಿಗೆ ಹೋದೆ. ಆಫೀಸಿಗೆ ಹೋದೆ, ಅಲ್ಲಿ ನೋಡಿದ್ರೆ ತಲೆ ತಿರಂಗ ಕ್ಯೂ ಇದೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಕೂತ್ಕೊಂಡು 1-2 ಅವರ್ಸ್ ಕೂತ್ಕೊಂಡು ಪೋಸ್ಟ್ ಕೊರಿಯರ್ನ ಕೊಟ್ಟು ಬಂದೆ. ನಾನು ಮಾರ್ಜಿನ್ ಇಟ್ಕೊಂಡಿರೋದು ಬರೀ 50 ರೂಪೀಸ್, 1 ಪೀಸಿಗೆ 50 ರೂಪೀಸ್. ಓಕೆನಾ? 1 ಪೀಸಿಗೆ 50 ರೂಪೀಸ್ ಅಂತಂದರೆ 2 ಪೀಸಿಗೆ 100 ರೂಪೀಸ್. ನನಗೆ ಅದು ಮಾರ್ಜಿನ್ ಇಟ್ಕೊಂಡಿರೋದು 100 ರೂಪೀಸ್ ಬಿತ್ತು. ನನಗೆ 100 ರೂಪೀಸ್ ಏನಿತ್ತು ನನಗೆ ಬಂತು ಅಂದ್ಕೊಳ್ಳಿ. ಈಗೇನು ಕೊರಿಯರ್ ಮಾಡಿದೆ ನೋಡಿ, ಅಲ್ಲೇ 150 ರೂಪೀಸ್ ಲಾಸ್, ಅಂದರೆ 200 ರೂಪಾಯಿನೇ ಲಾಸ್ ಅನ್ಕೋಬೇಕು ನನಗೆ. ಇವಾಗ 100 ರೂಪೀಸ್ ನನಗೆ ಮಾರ್ಜಿನ್ ಸಿಕ್ಕಿದಿರೋದೇನೋ ಸಿಕ್ಕಿತ್ತು ಮಾರ್ಜಿನ್. ತುಂಬಾ ಖುಷಿ ಆಯಿತು. ಬಟ್ ಕೊರಿಯರ್ ಮಾಡಬೇಕಾದ್ರೆ 150 ರೂಪೀಸ್ ಆಗೋಯ್ತು. ಕೊರಿಯರ್ ಮಾಡಬೇಕಾದ್ರೆ 2 ಪೀಸಿಗೆ 150 ರೂಪೀಸ್ ಆಗೋಯ್ತು. 150 ರೂಪೀಸು ನಮ್ಮ ಮನೆಯವರು ನನ್ನ ಅಕೌಂಟಿಗೆ ಹಾಕಿದ್ದೆ. 50 ರೂಪೀಸ್ ಅದರಲ್ಲೇ ಕಟ್ಟಾಗೋಗ್ಬಿಡ್ತು, ಯಾಕೋ ನಂಗೆ ಗೊತ್ತಿಲ್ಲ. ಬಟ್ ಆ 50 ರೂಪೀಸೂ ವೇಸ್ಟ್, ಮತ್ತು ನನಗೆ ಇನ್ನೊಂದು 50 ರೂಪೀಸೂ ವೇಸ್ಟ್ ಆಯಿತು. ಯಾಕಂತಂದರೆ ನನಗೆ ಮಾರ್ಜಿನ್ ಸಿಕ್ಕಿರೋದು 100 ರೂಪಾಯಿ. 100 ರೂಪಾಯಿದಲ್ಲಿ ಇನ್ನೂ 100 ರೂಪಾಯಿ ನಾನೇ ಕೈಲಿ ಹಾಕ್ಬಿಟ್ಟು ಅವರಿಗೆ ಶಿಪ್ ಮಾಡಿ ಕಳಿಸಿದ್ದೀನಿ. ಮತ್ತು ಏನು ಮಾಡೋಕ್ಕಲ್ಲ, ಫಸ್ಟ್ ಆರ್ಡರ್ಗೆ ಅಷ್ಟೇ ನಾನು, ಮತ್ತು ಎಲ್ಲ ಆರ್ಡರ್ಗೂ ನಾನೇ ಕೈಲಿ ಹಾಕಿದ್ರೆ ನನಗೆ ಲಾಸ್. ಸುಮ್ಮನೆ ಸುಮ್ಮನೆ ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಬೇಜಾರು. ನನ್ನ ಪ್ರಾಡಕ್ಟ್ ಸೆಲ್ ಆಗ್ತಂತಂದು ಒಂದು ಕಡೆ ಖುಷಿ ಇತ್ತು. ಬಟ್ ನನಗೆ ಒಂದು 100 ರೂಪೀಸ್ ಲಾಸ್ ಆಯ್ತು ಅನ್ನೋದು ಬೇಜಾರಾಯಿತು ಅಷ್ಟೇ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಯಾವೇ ಕುರ್ತೀಸ್ ಮತ್ತೇನಿಲ್ಲ, ಯಾರಿಗಾದ್ರೂ ಬೇಕಿದ್ರೆ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಈ ಪಾಪ್ಕಾರ್ನ್ ಕುರ್ತೀಸ್ ನೋಡ್ತಿರ್ಬೋದು, ಫುಲ್ ಸ್ಲೀವ್. ಇದಕ್ಕೆ ಫ್ರೀ ಶಿಪ್ಪಿಂಗ್ ಅಂತ ಕೇಳಬೇಡಿ, ಫ್ರೀ ಶಿಪ್ಪಿಂಗ್ ಅಂತೂ ಅವೈಲೇಬಲ್ ಇರೋದಿಲ್ಲ. ಇದು ಮಾತ್ರ ಅದಕ್ಕೆ ನೀವು ಶಿಪ್ಪಿಂಗ್ ಚಾರ್ಜಸ್ ನೀವೇ ಕಟ್ಟಬೇಕಾಗುತ್ತೆ. ಮತ್ತು ಇದು ಏನಪ್ಪ ಅಂತಂದರೆ, ಇದು ಆಫರ್ ಅಂದರೆ ನಾನು 50 ರೂಪೀಸ್ ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಮಾಡ್ತೀನಿ. ಇದು ಕೇವಲ 200 ರೂಪೀಸ್ ಕೊಡ್ತಾಯಿದ್ದೀನಿ. ಹೋದ ವಿಡಿಯೋದಲ್ಲಿ 230 ಅಂತ ಹೇಳಿದ್ದೆ, 200ಗೆ ಕೊಡ್ತಾಯಿದ್ದೀನಿ. ಇದನ್ನು ನೋಡ್ತಾ ಇರ್ಬೋದು. ಪಾಪ್ಕಾರ್ನ್ ಕುರ್ತಿ ಚೆನ್ನಾಗಿದೆ ತುಂಬಾ. ಇದು ಅಂಬಿಕೆ ನೆಕ್ ಅಂತಾರಲ್ವಾ, ಇದು ಫುಲ್ ನೆಕ್ ಆ ಥರ ಇದೆ, ಚೆನ್ನಾಗಿದೆ. ಮತ್ತು ಇದು ಒಂದು ಯೆಲ್ಲೋ ಕಲರ್, ಇದೊಂದು ಫುಲ್ ಸ್ಲೀವ್ಸು. ಇದು ಅಷ್ಟೇ 230ಗೆ ಇರುತ್ತೆ. ಇದು ಕಮ್ಮಿ ಇಲ್ಲ, ಯಾಕಂದರೆ ನಾನು 50 ರೂಪೀಸ್ ಮಾರ್ಜಿನ್ ಇಟ್ಕೊಂಡು ಮಾರ್ತೀನಿ ಅಷ್ಟೇ. ಇದು ಕಮ್ಮಿ ಇಲ್ಲ. ಶಿಪ್ಪಿಂಗ್ ಚಾರ್ಜಸ್ ನೀವೇ ಕಟ್ಟಬೇಕಾಗತ್ತೆ. ಯಾಕಂತಂದರೆ ಈ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ನನಗೇನು ದೊಡ್ಡ ಲಾಭ ಆಗ್ತಾಯಿಲ್ಲ. ಸಣ್ಣದಾಗಿ ಲಾಭ ಆಗಲಿ ಅಂತಂದು ನಾನು ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಕೊಡ್ತಾಯಿದ್ದೀನಿ 230 ರೂಪೀಸ್ಗೆ. ನೀವು ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಇವೆರಡೇ ಪೀಸ್ ಉಳಿದಿರೋದು. ಇನ್ನೊಂದು ಇದು ಯಾವ ಸೈಜು ಲಗ್ಗಿನ್ ಒಂದಿದೆ ನೋಡಿ. ನಾನು ಜಾಸ್ತಿ ಪೀಸ್ ತರ್ಸೋದಕ್ಕೆ ಹೋಗಲ್ಲ. ಇದು ಫ್ಲೈ ಫೀಲ್ ಲಗ್ಗಿನ್ಸ್ ಅಂತಿದೆ, ಆ್ಯಂಕಲ್ ಲೆಂತ್ ಲಗ್ಗಿನ್ಸ್ ಅಂತಿದೆ. ಇದು ಬಂದ್ಬಿಟ್ಟು MRP ಇದೆ ನೋಡಿ, 300 ಅಂತಿದೆ. MRPನೇ ಇದೆ 300 ಅಂತಂದು. ಇದಕ್ಕೆ
ಇದಕ್ಕೆ ನಾನು 300 ರೂಪಿ ಹಾಕ್ತಾಯಿದ್ದೀನಿ, ಸೆಲ್ ಮಾಡ್ತಾಯಿದ್ದೀನಿ. ನೋಡೋಣ, ಫ್ರೀ ಶಿಪ್ಪಿಂಗ್ ಆದರೆ ನಾನು ಮಾಡಿಕೊಡ್ತೀನಿ. ಕಮ್ಮಿ ಅಂದರೆ 50, 40, 30 ಅಂತಂದರೆ ಆರಾಮಾಗಿ ಫ್ರೀ ಶಿಪ್ಪಿಂಗ್ ಮಾಡ್ಬೋದು. ಈಗ 150, 200 ರೂಪಾಯಿ ಅಂತಂದರೆ ಐತೆ ಇಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ ನನಗೆ, ಅದೇ ಬೇಜಾರು. ಹಂಗಾಗಿ ಇದಕ್ಕೆ ನೋಡ್ತೀನಿ, ಫ್ರೀ ಬೇಕಾದರೆ ಕಾಂಟ್ಯಾಕ್ಟ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಲೈಟ್ ಕ್ರೀಮ್ ಕಲರ್, ಇದು ಲಕ್ಕೀನ್ಸ್ ಅಷ್ಟು ಯಾರಿಗೂ ಬೇಕಾಗಲ್ಲ ಅನಿಸುತ್ತೆ. 3 ತೊಗೊಂಡು ಬಂದಿದ್ದೆ ನಾನು. 3ನಲ್ಲಿ 2 ಯೂಸ್ ಮಾಡ್ತಾಯಿದ್ದೀನಿ, ನಾನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ತೆಗೆದಿಟ್ಟಿದ್ದೆ, ಅಂದರೆ ಸೆಲ್ ಮಾಡ್ಕೊಂತಂದು ತೊಗೊಂಡು ಬಂದಿದ್ನಲ್ವ, ತೆಗೆದಿಟ್ಟಿದ್ದೆ. ಇದು ಬಂದು 300 ರೂಪೀಸ್. ನೋಡ್ತಾ ಇರ್ಬೋದು ಲೆಗ್ಗಿನ್ಸ್. ಇದು ಒಂದು, ಮತ್ತು ಇದು ಒಂದು. 3ರಲ್ಲಿ ಯಾವ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ. ಇದು ಒಂದು, ಇಷ್ಟೇ. ನಿಮ್ಮ ಪಾರ್ಸಲ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಕೊರಿಯರ್ ಸರ್ವಿಸ್ ಬಗ್ಗೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಕೊರಿಯರ್ ಸರ್ವಿಸ್ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಗೊತ್ತು, ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನನಗೂ ಹೆಲ್ಪ್ ಆಗುತ್ತೆ, ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.